ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ಸಿಬಿಎಸ್ ಮತ್ತು ಸ್ಟೇಟ್ ಗುರು ಅಥವಾ ನಮ್ಮ ಗುರು ಯೂಟ್ಯೂಬ್ ಚಾನಲ್ ಇಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಟಚ್ ಮಾಡಿ. ಆ ಮೂಲಕ ಪ್ರತಿದಿನ ನಾವು ನೀಡುವಂತ ವಿಡಿಯೋ ತಪ್ಪದೆ ಮಿಸ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್, ನಿಮ್ಮ ನೇಬರ್ಸ್ ಎಲ್ಲರಿಗೂ ನಮ್ಮ ಚಾನಲ್ ವಿಡಿಯೋದ ಲಿಂಕ್ ಗಳನ್ನು ಶೇರ್ ಮಾಡಿ. ಸೋಷಿಯಲ್ ಸೈನ್ಸ್ ಒಂದನ್ನು ಬಿಟ್ಟು ಇಂಗ್ಲಿಷ್ ಗ್ರಾಮರ್, ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಅನ್ನ ಸ್ಟೇಟ್ ಮತ್ತು ಸಿಬಿಎಸ್ಇ ಎರಡನ್ನೂ ಓದುವಂತ ವಿದ್ಯಾರ್ಥಿಗಳು ಇದರ ಉಪಯೋಗವನ್ನು ಪಡ್ಕೊಳ್ಬಹುದು. ಅವರಿಗೂ ಸಹ, ಅಂದ್ರೆ ನೀವು ಸ್ಟೇಟ್ ಆಗಿದ್ರೆ ಸಿಬಿಎಸ್ಇ ಅವರಿಗೆ, ಸಿಬಿಎಸ್ಇ ಆಗಿದ್ರೆ ಸ್ಟೇಟ್ ನವರಿಗೂ ಸಹ ಇದರ ಇನ್ಫಾರ್ಮೇಶನ್ ಕೊಡಿ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ನಲ್ಲಿ ನಾವು ಪಾಪ್ಯುಲರ್ ಸ್ಟ್ರಗಲ್ಸ್ ಅಂಡ್ ಮೂವ್ಮೆಂಟ್ಸ್ ಈ ಲೆಸನ್ ಅನ್ನು ಶುರು ಮಾಡೋಣ. ಇದು 10th ಸ್ಟ್ಯಾಂಡರ್ಡ್ ಸಿಬಿಎಸ್ಇ ಸೋಷಿಯಲ್ ಸೈನ್ಸ್ ನಲ್ಲಿರುವಂತಹ, ಅಂದ್ರೆ ಎಸ್ಪೆಷಲಿ ಡೆಮಾಕ್ರೆಟಿಕ್ ಪಾರ್ಟಿಸ್ ನಲ್ಲಿರುವಂತಹ ಲೆಸನ್. ಇನ್ ದ ಬಿಗಿನಿಂಗ್ itself I want to give you one clarity, that is this lesson as well as democracy and diversity. These two lessons are not there for your annual examination. For your annual examination these two lessons are not there. ಬಹಳ ಸಂತೋಷದ ವಿಚಾರ ಅಲ್ಲ, but these are there only for periodic tests, PTs. So there is no need of thinking too much about this lesson. Then also we have to score well in periodic tests. So what is there in the textbook and what is there in this lesson, that has to be understood by us. ಹಾಗಾಗಿ ಈ ಲೆಸನ್ ಅಲ್ಲಿ ಬಹಳ ಡೀಪ್ ಆಗಿ ಹೋಗೋದಕ್ಕಿಂತ ಟೆಕ್ಸ್ಟ್ ಬುಕ್ ನಲ್ಲಿ ಏನೇನು ಇನ್ಫಾರ್ಮೇಶನ್ ಇದೆ ಅದಕ್ಕೆ ಬೇಕಾದಂತ ಸ್ವಲ್ಪ ಎಕ್ಸ್ಟ್ರಾ ಇತ್ತಂದ್ರೆ ಅದಷ್ಟೇ ತಿಳ್ಕೊಂಡು ಈ ಲೆಸನ್ ಅನ್ನ ಆದಷ್ಟು ಬೇಗ ಮುಗಿಸೋಣ. ಹಿಂದಿನ ಲೆಸನ್ ಗಳ ರೀತಿ ಬಹಳ ಡೀಪ್ ಆಗಿ ಡಿಟೇಲ್ ಆಗಿ ಸ್ಟಡಿ ಮಾಡೋದು ಬೇಕಾಗಿಲ್ಲ ಅಂತ ನನ್ನ ಒಪಿನಿಯನ್. ಬನ್ನಿ ಸ್ನೇಹಿತರೆ, ಈ ಲೆಸನ್ ನಲ್ಲಿ ಏನೇನನ್ನ ಕಲಿತೀವಿ ಅಂದ್ರೆ, we are going to learn about how the people who are there in power are controlled or limited by struggles and movements, or popular struggles and movements. Have you understood? These popular struggles and movements, they are going to put pressure on government or influence the government. ಅರ್ಥ ಆಯ್ತಾ? ಅದು ಹೇಗಾಗುತ್ತೆ ಅನ್ನೋದನ್ನ ಸ್ಟಡಿ ಮಾಡ್ತೀವಿ. ಅರ್ಥ ಆಯ್ತಾ ಸ್ನೇಹಿತರೆ? ನೋಡ್ರಿ, ಹಿಂದಿನ ಲೆಸನ್ ಗಳಲ್ಲಿ ನೀವೇನು ಸ್ಟಡಿ ಮಾಡಿದ್ರಿ ಇನ್ ದಿಸ್ ಲೆಸನ್, ಮೀನ್ಸ್ ಇನ್ ದಿಸ್ ಇಯರ್ಸ್ democratic politics, we studied mainly about power sharing, how the power has been shared horizontally among different organs of the government, legislature, executive and judiciary. ಇವುಗಳ ಮಧ್ಯೆ ಯಾವ ರೀತಿ ಪವರ್ ಶೇರಿಂಗ್ ಆಗಿದೆ, how the power has been shared, that means how has the power been shared among different levels of the government vertically. ಇದನ್ನು ಸಹ ಸ್ಟಡಿ ಮಾಡಿದ್ವಿ, ಹೌದಾ? ಯೂನಿಯನ್ ಲೆವೆಲ್, ಸ್ಟೇಟ್ ಲೆವೆಲ್, ಲೋಕಲ್ ಲೆವೆಲ್ government, and then power has been shared among linguistic groups also. On the basis of language only we have made the states. Karnataka for Kannada speakers, Andhra Pradesh for Telugu speaker, ಈಗ ಅದು ಮತ್ತೆ ತೆಲಂಗಾಣ ಮತ್ತು ಸೀಮಾಂಧ್ರ ಅಂತ ಆಗಿದೆ ಅದಿರಲಿ. ತಮಿಳುನಾಡು ಫಾರ್ ತಮಿಳ್ ಸ್ಪೀಕರ್ಸ್, ಗುಜರಾತ್ ಫಾರ್ ಗುಜರಾತಿ ಸ್ಪೀಕರ್ಸ್. ಈ ರೀತಿ ಲ್ಯಾಂಗ್ವೇಜ್ ಆಧಾರದ ಮೇಲೆ ಸಹ ನಾವು ಸ್ಟೇಟ್ ಮಾಡಿವಿ ಅಂದ್ರೆ ಪವರ್ ಹ್ಯಾಸ್ ಬೀನ್ ಶೇರ್ಡ್ ಆನ್ ದ ಬೇಸಿಸ್ ಆಫ್ ಲ್ಯಾಂಗ್ವೇಜ್ ಆಲ್ಸೋ, ಆನ್ ದ ಬೇಸಿಸ್ ಆಫ್ ಕಲ್ಚರ್ ಆಲ್ಸೋ ಪವರ್ ಹ್ಯಾಸ್ ಬೀನ್ ಶೇರ್ಡ್. And then in the last lesson we discussed that power has been shared among the different social groups also. ರಿಲಿಜನ್ ಮೇಲೆ, ಕ್ಯಾಸ್ಟ್ ಮೇಲೆ, ಮೇಲ್ ಫಿಮೇಲ್ ಇದ್ರ ಮೇಲೆ, ಜೆಂಡರ್, ಕ್ಯಾಸ್ಟ್, ರಿಲಿಜನ್ ಅಲ್ಲಿ ಸಹ ನಾವು ಡಿಸ್ಕಸ್ ಮಾಡಿದ್ವಿ ಯಾವ ರೀತಿ ಪವರ್ ಶೇರ್ ಆಗಿದೆ ಅಂತ. ಹಿಯರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ ಪೀಪಲ್ ಹೂ ಆರ್ ದೇರ್ ಇನ್ ಪವರ್ ಆರ್ ಹೂ ಆರ್ ರೂಲಿಂಗ್ ಆರ್ ಹೂ ಆರ್ ರನ್ನಿಂಗ್ ದ ಗವರ್ಮೆಂಟ್, ಹೌ ದೇ ಆರ್ ಲಿಮಿಟೆಡ್ ಬೈ ದ ಇನ್ಫ್ಲೂಯೆನ್ಸ್ ಅಂಡ್ ಪ್ರೆಷರ್ ಕ್ರಿಯೇಟೆಡ್ ಆನ್ ದೆಮ್. ಅವ್ರ ಮೇಲಿರುವಂತಹ ಪ್ರೆಷರ್ ಮತ್ತು ಇನ್ಫ್ಲೂಯೆನ್ಸ್ ಇಂದ ಅವ್ರು ಯಾವ ರೀತಿ ಕಂಟ್ರೋಲ್ ನಲ್ಲಿದ್ದಾರೆ ಅಥವಾ ಲಿಮಿಟೆಡ್ ಆಗಿದ್ದಾರೆ, ತಿಳಿದಂಗೆಲ್ಲ ಮಾಡಕ್ ಬರಂಗಿಲ್ಲ ಒಂದ್ಸಲ ಗೆದ್ದಿವಿ ಅಂದ ತಕ್ಷಣ. As we are living in democratic country or any type of country, there will be different views and different interest of people. ನೋಡಿ, ಡಿಫ್ರೆಂಟ್ ವ್ಯೂ ಪಾಯಿಂಟ್ ಅಂತ ಹೇಳಿದೆ. ಡಿಫ್ರೆಂಟ್ ವ್ಯೂಸ್, ಡಿಫ್ರೆಂಟ್ ವ್ಯೂ ಪಾಯಿಂಟ್ ಅಂದ್ರೆ ಏನು ಅಂದ್ರೆ, ಒಂದು ಫ್ಯಾಕ್ಟರಿಯನ್ನು ಮಾಡಬೇಕಾಗಿರುತ್ತೆ. ಡಿಫ್ರೆಂಟ್ ಪೀಪಲ್ ವಿಲ್ ಬಿ ಹ್ಯಾವಿಂಗ್ ಡಿಫ್ರೆಂಟ್ ವ್ಯೂ ಪಾಯಿಂಟ್ ಟುವರ್ಡ್ಸ್ ದಟ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಫ್ಯಾಕ್ಟರಿ. The people, those who are going to use the items which are made by that factory, those people will be happy for the establishment of that factory. A factory ಆದ್ರೆ ಚೆನ್ನಾಗಿ ಅಂತಾರೆ. Industrialist who is going to own that factory, that person will be feeling it is very important for the development of the nation and as well as for his development also, his earnings also. The people, those who are going to get job opportunity in that factory, they will be also having the same viewpoint. ಅವರು ಸಹ ಆದ್ರೆ ಚೆನ್ನಾಗಿ ಅಂತಾರೆ. ಬಟ್ ದ ಪೀಪಲ್, ದೋಸ್ ಆರ್ ಗೋಯಿಂಗ್ ಟು ಲೂಸ್ ದಟ್ ಲ್ಯಾಂಡ್, those who are going to be displaced, those who are going to lose their agricultural field, those people will oppose it. ನೋಡ್ರಿ, ಅವ್ರ ವ್ಯೂ ಪಾಯಿಂಟ್ ಬೇರೆ. ಈ ರೀತಿ ಎಲ್ಲಾ ದೇಶದಲ್ಲಿ ಏನಿರುತ್ತೆ, ಡಿಫ್ರೆಂಟ್ ವ್ಯೂ ಪಾಯಿಂಟ್ ಮತ್ತು ಡಿಫ್ರೆಂಟ್ ಇಂಟ್ರೆಸ್ಟ್ ಇರುವಂತ ಜನ ಇರ್ತಾರೆ, ಹೌದಾ? ಯಾವಾಗ ಡಿಫ್ರೆಂಟ್ ವ್ಯೂ ಪಾಯಿಂಟ್ ಮತ್ತು ಡಿಫ್ರೆಂಟ್ ಇಂಟ್ರೆಸ್ಟ್ ಇರುವಂತ ಜನ ಇದ್ರು, ಅವರು ಆರ್ಗನೈಸ್ಡ್ ಆಗಿ ತಮ್ಮ ಡಿಮ್ಯಾಂಡ್ಸ್ ಅನ್ನ, ತಮ್ಮ ವ್ಯೂ ಪಾಯಿಂಟ್ಸ್ ಅನ್ನ, ತಮ್ಮ ಇಂಟ್ರೆಸ್ಟ್ ಅನ್ನ ರೈಸ್ ಮಾಡ್ತಾರೋ, ಅವಾಗ ಅದು ಕಾನ್ಫ್ಲಿಕ್ಟ್ ಸಹ ಆಗ್ಬೋದು ಅಥವಾ ಸ್ಟ್ರಗಲ್ ಸಹ ಆಗ್ಬೋದು. These conflicts created by the different viewpoints and different interests, ಅರ್ಥ ಆಯ್ತಾ? ಈ ಸ್ಟ್ರಗಲ್ಸ್ ಇಂದ ಅಥವಾ ಈ ಕಾನ್ಫ್ಲಿಕ್ಟ್ ಇಂದ ಏನೇನು ಪ್ರೆಷರ್ ಬರುತ್ತೋ, ದಿಸ್ ಪ್ರೆಷರ್ ಇಸ್ ಗೋಯಿಂಗ್ ಟು
shape the democracy. Have you understood? Democracy is going to be shaped by pressures which are created by the popular struggles and these movements. ಅರ್ಥ ಆಯ್ತಾ ಸ್ನೇಹಿತರೆ? ನಿಮಗೊಂದು ಡೌಟ್ ಬರ್ಬೋದು, ಏನಂದ್ರೆ when there is a chance for participating directly in the election, people can contest in election, people can win, people can have their that means have their demands accepted, they can solve their problems ಅಂತ ಅನ್ಬೋದು. ಆದ್ರೆ each and every person will not be having the time, each and every person will not be having the interest, each and every person will not be having the power to contest in election. ಅದಕ್ಕೂ ಸ್ಕಿಲ್ ಬೇಕಾಗುತ್ತೆ, ಅದಕ್ಕೂ ಪವರ್ ಬೇಕಾಗುತ್ತೆ, ಎಲ್ಲರ ಹತ್ರ ಇರಕ್ಕಾಗಲ್ಲ. ಹಾಗಾಗಿ ಇಂಡೈರೆಕ್ಟ್ ವೇ ಆಗಿ ಗವರ್ನಮೆಂಟ್ ಅನ್ನು ನಾವು ಇನ್ಫ್ಲೂಯೆನ್ಸ್ ಮಾಡಕ್ ಟ್ರೈ ಮಾಡ್ತೀವಿ. ಅದು ದೊಡ್ಡ ದೊಡ್ಡ ಸ್ಟ್ರೈಕ್ಗಳು, ಸ್ಟ್ರಗಲ್ಗಳು ಮಾಡೋದ್ರ ಮೂಲಕ. ಈ ಕಾರ್ಮಿಕರಿಗೆ ಏನೋ ತೊಂದರೆ ಆದ ತಕ್ಷಣ ಕಾರ್ಮಿಕ ಸಂಘಟನೆಗಳೆಲ್ಲ ಸೇರಿ ಫೈಟ್ ಮಾಡ್ತಾರೆ, ಸ್ಟ್ರಗಲ್ ಮಾಡ್ತವೆ ಗವರ್ಮೆಂಟ್ ವಿರುದ್ಧ. ಅದಕ್ಕೆ ಒಂದಿಷ್ಟು ಅಪೋಸಿಷನ್ ಪಾರ್ಟಿ ಏನಿರುತ್ತೆ ಅವು ಸಪೋರ್ಟ್ ಮಾಡ್ತವೆ. ಈಗ ಬಿಜೆಪಿ ಗವರ್ಮೆಂಟ್ ಇತ್ತಂದ್ರೆ ಅವಾಗ ಕಾಂಗ್ರೆಸ್ ಸಪೋರ್ಟ್ ಮಾಡುತ್ತೆ. ಕಾರ್ಮಿಕ ಸಂಘಟನೆಗಳಾಗಿರ್ಲಿ, ಯಾರ್ಯಾರೋ ಸ್ಟ್ರೈಕ್ ಮಾಡ್ತಿದಾರೆ ಅಂದ್ರೆ. ಅರ್ಥ ಆಯ್ತಾ? ಇದು ಏನ್ ಮಾಡುತ್ತೆ ಹೇಳಿ? ದಿಸ್ ಇಸ್ ಗೋಯಿಂಗ್ ಟು ಕ್ರಿಯೇಟ್ ಇಂಡೈರೆಕ್ಟ್ ಪ್ರೆಷರ್ ಆನ್ ದ ಗವರ್ನಮೆಂಟ್. Have you understood? Such indirect pressure on the government will be created by the participation of people, because that problem will be the problem of people, grievance of people. Have you understood? ಅರ್ಥ ಆಯ್ತಾ? ಇವುಗಳನ್ನ ಯಾರು ಕರೆಕ್ಟ್ ಆಗಿ ಗೈಡ್ ಮಾಡ್ತಾರೆ? ಯಾಕಂದ್ರೆ the problems of the people and the popular struggles will be successful only with the help of these agencies. ಯಾವ agencies? The agencies which are going to make the mass mobilization successful, ಅಥವಾ ಆರ್ಗನೈಸ್ಡ್ ಪಾಲಿಟಿಕ್ಸ್ ಏಜೆನ್ಸೀಸ್. ಯಾವುವು? ಇವು ಪೊಲಿಟಿಕಲ್ ಪಾರ್ಟೀಸ್ ಆಗಿರ್ಲಿ, ಪ್ರೆಷರ್ ಗ್ರೂಪ್ಸ್ ಆಗಿರ್ಲಿ, ಅಥವಾ ಮೂವ್ಮೆಂಟ್ ಗ್ರೂಪ್ಸ್ ಆಗಿರ್ಲಿ. ಇವು ಏನ್ ಮಾಡ್ತವೆ? ಜನರ ಡಿಮ್ಯಾಂಡ್ಸ್ ಅನ್ನ, ಜನರ ಪ್ರಾಬ್ಲಮ್ಸ್ ಅನ್ನ, ಅದೇನಾದ್ರೂ ದೊಡ್ಡ ಸ್ಟ್ರೈಕ್ ಗ್ರೂಪ್ ತಿರುಗಿತ್ತು, ಮಾಸ್ ಸಪೋರ್ಟ್ ಇತ್ತು ಅಂದ್ರೆ, ಬಹಳಷ್ಟು ಜನರ ಸಪೋರ್ಟ್ ಇಂದ ನಡೀತಿತ್ತು ಸ್ಟ್ರೈಕ್ ಅಂದ್ರೆ, ಅವರಿಗೆ ಹೆಲ್ಪ್ ಮಾಡೋದು, ಅವರಿಗೆ ಕರೆಕ್ಟ್ ಆಗಿ ಗೈಡ್ ಮಾಡಿ ಸಕ್ಸಸ್ಫುಲ್ ಆಗಿ ಮಾಡೋಕೆ ಹೆಲ್ಪ್ ಮಾಡೋದು ಯಾವುದು? ಆರ್ಗನೈಸ್ಡ್ ಪಾಲಿಟಿಕ್ಸ್ ಏಜೆನ್ಸೀಸ್. ಯಾವ್ಯಾವು? ದೇ ಮೇ ಬಿ ಪೊಲಿಟಿಕಲ್ ಪಾರ್ಟೀಸ್, ಆರ್ ದೇ ಮೇ ಬಿ ಪ್ರೆಷರ್ ಗ್ರೂಪ್ಸ್, ಆರ್ ದೇ ಮೇ ಬಿ ಮೂವ್ಮೆಂಟ್ ಗ್ರೂಪ್ಸ್. ಅರ್ಥ ಆಯ್ತಾ ಸ್ನೇಹಿತರೆ? ಕೊನೆಗೆ ನಾವು ಜನ ಯಾವ ರೀತಿ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನೋಡ್ತೀವಿ, ಮಾಡಬಹುದು ಅಂತ ನೋಡ್ತೀವಿ. ಜೊತೆಗೆ ಇಸ್ ದಿಸ್ ಇಂಡೈರೆಕ್ಟ್ ವೇ ಆಫ್ ಪ್ರೆಷರೈಸಿಂಗ್ ದ ಗವರ್ನಮೆಂಟ್ ಗುಡ್ ಆರ್ ಬ್ಯಾಡ್? ಹೌ ಫಾರ್ ಇಟ್ ಇಸ್ ಗುಡ್, ಹೌ ಫಾರ್ ಇಟ್ ಇಸ್ ಬ್ಯಾಡ್? ಈ ರೀತಿ ಸ್ವಲ್ಪ ಅನಲೈಸ್ ಸಹ ಮಾಡ್ತೀವಿ ಈ ಲೆಸನ್ ಅಲ್ಲಿ. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಯಾವ ರೀತಿ ಗವರ್ಮೆಂಟ್ ಮೇಲೆ ಪ್ರೆಷರ್ ಬೀಳುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೋಸ್ಕರ 2 ಎಕ್ಸಾಂಪಲ್ ಗಳನ್ನ ಕೊಟ್ಟಿದ್ದಾರೆ. ಒಂದು ಸ್ಟೋರಿ ಆರ್ ಪಾಪ್ಯುಲರ್ ಸ್ಟ್ರಗಲ್ ಸ್ಟೋರಿ ಆಫ್ ನೇಪಾಲ್, ಅನದರ್ ಒನ್ ಪಾಪ್ಯುಲರ್ ಸ್ಟ್ರಗಲ್ ಸ್ಟೋರಿ ಆಫ್ ಬೊಲಿವಿಯಾ. ನೇಪಾಳ ಎಲ್ಲಿದೆ ನಿಮಗೆ ಗೊತ್ತು? ನೇಪಾಳ ಇಲ್ಲೇ ಇದೆ. ನಮ್ಮ ಇಂಡಿಯಾದ ಮ್ಯಾಪ್ ಅನ್ನ ನೀವೇನಾದ್ರು ಅರ್ಜೆಂಟ್ ನಲ್ಲಿ ಹಿಂಗೆ ಬಿಡಿಸಿದ್ರೆ ನಿಮಗೆ ನೇಪಾಳ ಸಿಗುತ್ತೆ. ಅದೇ ಬೊಲಿವಿಯಾ ಇನ್ನೊಂದು ನೇಷನ್. ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ಸೌತ್ ಅಮೇರಿಕಾ, ಇನ್ ಸೌತ್ ಅಮೇರಿಕಾ ಸ್ವಲ್ಪ ಹಿಂಗಿರುತ್ತಲ್ಲ, ಇನ್ ಸೌತ್ ಅಮೇರಿಕಾ ಹಿಯರ್ ವಿ ಕ್ಯಾನ್ ಫೈಂಡ್ ಬಿಗ್ಗೆಸ್ಟ್ ಕಂಟ್ರಿ ಬ್ರೆಜಿಲ್. ಅದರ ಈ ಬ್ರೆಜಿಲ್ ಇದೆಯಲ್ಲ, ಇದರ ಈ ಪಾರ್ಟ್ ನಲ್ಲಿ ಬೊಲಿವಿಯಾ ಬರುತ್ತೆ. ಅರ್ಥ ಆಯ್ತಾ? ಹ್ಯಾವ್ ಯು ಅಂಡರ್ಸ್ಟುಡ್ ದ ಲೊಕೇಶನ್ ಆಫ್ ದೀಸ್ 2 ನೇಷನ್ಸ್? ಈಗ ಫಸ್ಟ್ ಒನ್ ಎಕ್ಸಾಂಪಲ್ ಆಫ್ ನೇಪಾಲ್. Here also one popular struggle took place, popular movement took place, but it was for establishing democracy. Here in Bolivia another popular struggle took place, but it was not to establish the democracy, but it was to correct the government's mistake, or to make the government to change one worst policy. Have you understood? ಇದಿಷ್ಟನ್ನು ನಾವು ಸ್ಟಡಿ ಮಾಡ್ತೀವಿ. ಮೊದಲಿಗೆ ಈಗ ನೇಪಾಳ ಎಕ್ಸಾಂಪಲ್ ಬರೋಣ. In 2006, in the month of April, one popular movement, a popular struggle took place in Nepal. For which purpose? As I already told you, it was to establish the democracy. Adha ನೀವು 8ನೇ ಕ್ಲಾಸ್ ನಲ್ಲಿ ಇರುವಂತ ಒಂದು ಲೆಸನ್ ನೋಡಿದ್ರೆ, in 1990 itself Nepal became democracy. That means Nepal won democracy in 1990 itself. It is considered as ಏನಂತ ಕೊಟ್ಟದ ಒಂದು ವರ್ಡ್ ಇತ್ತು, ಥರ್ಡ್ ವೇವ್ ಕಂಟ್ರಿ. ಥರ್ಡ್ ವೇವ್ ಕಂಟ್ರಿ ಅಂದ್ರೆ ಏನು ಅಂತ ಹೇಳ್ತೀನಿ. ಒಟ್ಟು 3ನೇ ಸೆಟ್ ಆಫ್ ಇವೆಂಟ್ ಇದು. ಡೆಮಾಕ್ರಸಿ ಅಂದ್ರೆ ಒಂದು ನೇಷನ್ ಡೆಮಾಕ್ರೆಟಿಕ್ ನೇಷನ್ ಆಗ್ಬೇಕಂದ್ರೆ ಫಸ್ಟ್ ಟೈಮ್ ಒಂದು ಟೈಮ್ ಪೀರಿಯಡ್ ನಲ್ಲಿ
ಫಸ್ಟ್ ಟೈಮ್ ಪೀರಿಯಡ್ ನಲ್ಲಿ ಯಾವ ನೇಷನ್ಗಳು ಡೆಮಾಕ್ರೆಟಿಕ್ ನೇಷನ್ ಆದವು ಅವನ್ನ ಫಸ್ಟ್ ವೇವ್ ಕಂಟ್ರಿ ಅಂತಾರೆ. ಸೆಕೆಂಡ್ ಟೈಮ್ ಪೀರಿಯಡ್ ನಲ್ಲಿ ಯಾವ ನೇಷನ್ಗಳು ಡೆಮಾಕ್ರಸಿ ಆದವು ಅವುಗಳನ್ನು ನಾವು ಸೆಕೆಂಡ್ ವೇವ್ ಕಂಟ್ರೀಸ್ ಅಂತೀವಿ. ಥರ್ಡ್ ಟೈಮ್ ಪೀರಿಯಡ್ ನಲ್ಲಿ ಯಾವ ನೇಷನ್ಗಳು ಡೆಮಾಕ್ರಸಿ ಆದವು ಅದನ್ನ ಥರ್ಡ್ ವೇವ್ ಕಂಟ್ರಿ ಅಂತೀವಿ. ಹಾಗಂದ್ರೆ ಫಸ್ಟ್ ವೇವ್ ಕಂಟ್ರಿ ಅಂದ್ರೆ ಯಾವಾಗದು ಇನ್ ದ 19th century, in slow process few nations became democratic countries. They are considered as first wave countries. After the Second World War, many nations became democracy. That means democratic nations. So many colonial powers, they had to give up their powers. They have to leave nations like India. ಅರ್ಥಾತ್ ಇಂಡಿಯಾ ಬಿಟ್ಟು ಇಂಗ್ಲೆಂಡ್ ಹೋಯ್ತು, ನಾವು ಮತ್ತೆ ಇಂಡಿಪೆಂಡೆಂಟ್ ಆದ್ವಿ, ಅವಾಗ ಡೆಮಾಕ್ರೆಟಿಕ್ ನೇಷನ್ಸ್ ಆದ್ವಿ. ಈ ರೀತಿ ಸೆಕೆಂಡ್ ವೇವ್ ನೇಷನ್ಸ್. ಥರ್ಡ್ ವೇವ್ ನೇಷನ್ಸ್ ಅಂದ್ರೆ ಆಫ್ಟರ್ 1974 some nations became democratic. Such nations are considered as third wave countries. So in 1990 itself it had won the democracy. Nepal had become absolute monarchy to constitutional monarchy. Absolute monarchy ಇಂದ ಎಲ್ಲಿ ಬಂದಿತ್ತು? Constitutional monarchy ಆಗಿತ್ತು. Absolute monarchy ಅಂದ್ರೆ king is having complete power of the nation. Anything will be done according to the opinion of the king only. All the legislative, executive and judicial powers were there. They were rested in the hands of king or monarch. ಆ ರೀತಿ ಅಬ್ಸಲ್ಯೂಟ್ ಮಾರ್ಕಿ ಫಾರ್ಮ್ ಇಂದ 1990 ದಲ್ಲೇ ನೇಪಾಳ ವಾಸ್ ಶಿಫ್ಟೆಡ್ ಟು ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ. ನೋಡ್ರಿ, ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಓನ್ಲಿ ಕಿಂಗ್ ಹ್ಯಾಡ್ ಟು ರೂಲ್. ದೋ ಕಿಂಗ್ ವಾಸ್ ದೇರ್, ಹಿ ವಾಸ್ ಓನ್ಲಿ ruling according to the constitution. Complete decision making powers were there, are rested with the elected parliament or elected representatives. ಅರ್ಥಾತ್ elected representatives ಅಷ್ಟೇ ಡಿಸಿಷನ್ ತಗೊಂಡಿದ್ರು. ಕಿಂಗ್ ಇಂದ ಏನು ನಡೀತಿದ್ದಿಲ್ಲ. ಈ ರೀತಿ ಸಿಚುವೇಶನ್ ಆಲ್ರೆಡಿ 1990 ದಲ್ಲೇ ಬಂದಿತ್ತು. ಯಾವುದು? ನೇಪಾಳ. ದೆನ್ ಕಿಂಗ್ ಬೈ ನೇಮ್ ಬೀರೇಂದ್ರ. ಯಾರು? ಬೀರೇಂದ್ರ ವಾಸ್ ರೂಲಿಂಗ್. ಇನ್ 2001 ಮಿಸ್ಟೀರಿಯಸ್ ಮಸಾಕರ್ ಟುಕ್ ಪ್ಲೇಸ್ ಇನ್ ರಾಯಲ್ ಫ್ಯಾಮಿಲಿ. ಕಿಂಗಿನ ಫ್ಯಾಮಿಲಿಯಲ್ಲಿ ಅಂದ್ರೆ ಅವರು ಒಂದು ದೊಡ್ಡ ಪಾರ್ಟಿ ಮಾಡ್ತಾ ಇದ್ರು, ದೊಡ್ಡ ಫೀಸ್ಟ್ ನಡೀತಾ ಇತ್ತು. ರಾತ್ರಿ 11 ಗಂಟೆ ಇರಬೇಕು. ನಾವು ಪೇಪರ್ ನೋಡಿದಾಗ ನೆನಪು, ನಾವು ಸಣ್ಣ ಸಣ್ಣದಿದ್ದು ಅವಾಗ ನೋಡಿದ್ವಿ ಪೇಪರ್ನಾಗೆಲ್ಲ ಇನ್ಫಾರ್ಮೇಶನ್ ಇದನ್ನ. ಯಾರು ಇಮ್ಯಾಜಿನೇಷನ್ ಮಾಡ್ಕೊಂತಾರೆ? ರಾಯಲ್ ಫ್ಯಾಮಿಲಿ ಇರುವಂತ 12 ಜನನ್ನ ಶೂಟ್ ಮಾಡಿ ಅದೇ ರಾಯಲ್ ಫ್ಯಾಮಿಲಿ ಮೆಂಬರ್ ಸಾಯಿಸ್ತಾನೆ ಅಂತ ಒಂದು ಸ್ವಲ್ಪ ಅದು ಡಿಫ್ರೆಂಟ್ ಥಿಯರೀಸ್ ಇರ್ತಾವೆ. ಯಾರು ಸಾಯಿಸ್ತಾರ ಅಂತ ಇನ್ನುವರೆಗೂ ಮಿಸ್ಟೀರಿಯಸ್ ಕಿಲ್ಲಿಂಗ್ ಅಂತ ಹೇಳ್ಯಾರ. ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿಲ್ಲ. ಆದ್ರೆ ನಾವು ಅವಾಗ ಓದಿದ್ವಲ್ಲ, ಅವಾಗ ಒಂದಿಷ್ಟು ಥಿಯರಿಗಳು ಬರ್ತಿದ್ವು ಯಾರು ಸಾಯಿಸಿರ್ಬೋದು ಅಂದಾಗ. ನೋಡ್ರಿ, 2001 ನಲ್ಲಿ ರಾಯಲ್ ಫ್ಯಾಮಿಲಿ ಅಂದ್ರೆ ಈ ಬೀರೇಂದ್ರ ಅನ್ನೋಂಥ ನೇಪಾಲ್ ಕಿಂಗ್ ನ ಫ್ಯಾಮಿಲಿಯವರು ಒಂದು ದೊಡ್ಡ ಪಾರ್ಟಿ ಮಾಡ್ತಿರ್ಬೇಕಾದ್ರೆ ರಾತ್ರಿ 11 ಗಂಟೆ ಹೊತ್ತಿಗೆ 12 ಜನರನ್ನ ರಾಜನ್ನು ಸೇರಿಸಿ, ರಾಣಿ ಐಶ್ವರ್ಯ ಅಕ್ಕಿನ್ನೂ ಸೇರಿಸಿ ರಾಯಲ್ ಫ್ಯಾಮಿಲಿ ಅಂತ 12 ಮೆಂಬರ್ಸ್ ಅನ್ನ ಶೂಟ್ ಮಾಡಿ ಸಾಯಿಸ್ತಾರೆ. ಅರ್ಥ ಆಯ್ತಾ? ಇಟ್ ಈಸ್ ಮಿಸ್ಟೀರಿಯಸ್ ಬಿಕಾಸ್ ಹೂ ಹ್ಯಾಡ್ ಕಿಲ್ಡ್ ಅಂಡ್ ಫಾರ್ ವಿಚ್ ಪರ್ಪಸ್ ಇಟ್ ಹ್ಯಾಸ್ ಟೇಕನ್ ಪ್ಲೇಸ್ ಇಟ್ ಈಸ್ ನಾಟ್ ನೋನ್ ಟಿಲ್ ನೌ. ಬಟ್ ಅಕಾರ್ಡಿಂಗ್ ಟು ಸಮ್ ಥಿಯರೀಸ್, ಬೀರೇಂದ್ರ ಸನ್ ದೀಪೇಂದ್ರ ಹಿ ಓನ್ಲಿ ಡಿಡ್ ಇಟ್ ಅಂತ ಕೆಲವು ಜನ ಹೇಳ್ತಾರೆ. ಆದ್ರೆ ಅದು ಅಕಾರ್ಡಿಂಗ್ ಟು ಸಮ್ ಸ್ಟೋರೀಸ್, ನೋ ಶ್ಯೂರಿಟಿ. ಅವನೇನೋ ಸ್ವಲ್ಪ ದೇವಯಾನಿ ಅನ್ನೋಂಥ ಒಬ್ಬ ಹುಡುಗಿನ ಮದುವೆ ಹೋಗ್ಬೇಕಂತ ಮಾಡ್ಕೊಂಡಿದ್ದಂತೆ. ಅವರ ಮನೆಯಲ್ಲಿ ಒಪ್ಲಿಲ್ಲ. ಐಶ್ವರ್ಯ ಅವ್ರ ಮಮ್ಮಿ ಪಾಪ ಬೀರೇಂದ್ರ ಒಪ್ಲಿಲ್ಲ ಅಂದಾಗ ಕುಡಿದ ನಿಷೇಧಾಗ ಇಂಥವೆಲ್ಲ ಮಾಡ್ಬಿಟ್ಟ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನೀವು ಈ ಥಿಯರಿ ಮೇಲೆ ಒಂದು ಸಿನಿಮಾ ಇದೆ ಕನ್ನಡದಾಗ, ಯಾವ್ದಂದ್ರೆ ಉಪೇಂದ್ರ ಮಾಡಿರೋಂಥ ಸಿನಿಮಾ ಯಾವುದು? ಯಾವ್ದಪ್ಪ ಅದು? ಸೂಪರ್ ಸ್ಟಾರ್ ಅಂತ ಉಪೇಂದ್ರ ಮಾಡಿರೋಂಥ ಸಿನಿಮಾ ಐತೆ. ಅದು ನೋಡಿದ್ರೆ ಇದೇ ಥೀಮಿನ ಮೇಲೆ ಸಿನಿಮಾ ಮಾಡ್ಯಾರ. ಅರ್ಥ ಆಯ್ತಾ ಸ್ನೇಹಿತರೆ? ಓಕೆ, ಅದಿರ್ಲಿ, ಇದೆಲ್ಲ ಸೆಕೆಂಡರಿ. ಆದ್ರೆ ಮೇನ್ ಏನಂದ್ರೆ, ಯಾವಾಗ ಬೀರೇಂದ್ರನ ರಾಜ ಸತ್ತ, ವೆನ್ ಕಿಂಗ್ ಬೀರೇಂದ್ರ ಡೈಡ್, ನೆಕ್ಸ್ಟ್ ಕಿಂಗ್ ವಾಸ್ ಜ್ಞಾನೇಂದ್ರ. ದಿಸ್ ಜ್ಞಾನೇಂದ್ರ ವಾಸ್ ನಾಟ್ ಅಟ್ ಆಲ್ ಇನ್ ಫೇವರ್ ಆಫ್ ಡೆಮೋಕ್ರಾಟಿಕ್ ಪಾಲಿಟಿಕ್ಸ್. He wanted to take back all the powers to king only or for himself only. Already that government, which was democratic government, it was not so popular because each and every democratic government will be having some problems, some mistakes. Antavane highlight ಮಾಡಿ ಏನು ಮಾಡ್ಬಿಟ್ಟ? He removed the parliament. That means he dissolved the parliament. He removed the prime minister in 2005. Then ಉಳಿದ ಪೊಲಿಟಿಕಲ್ ಪಾರ್ಟೀಸ್ ಸುಮ್ಮನೆ ಇರ್ತಾವ. Then there were 7 major political parties. All those 7 major political parties, they made one alliance or group called as SPA, 7-party alliance. They called for 4-day strike in Kathmandu, the capital city of Nepal. ನೇಪಾಳದ ಕ್ಯಾಪಿಟಲ್ ಸಿಟಿ ಕಠ್ಮಂಡುದಲ್ಲಿ 4 ದಿನ ಸ್ಟ್ರೈಕ್ ಮಾಡಕ್ಕೆ ಹೇಳಿದ್ರು.
Then they were supported by Maoists also. Maoists andrenu, they were the people who were belonging to Communist Party. ಆ ಕಮ್ಯುನಿಸ್ಟ್ ಪಾರ್ಟಿದಲ್ಲಿ ಮಾರ್ಕ್ಸ್ ಅನ್ನ ಅಂದ್ರೆ ಕಾಲ್ ಮಾರ್ಕ್ಸ್ ಅನ್ನ ಫಾಲೋ ಮಾಡುವಂತ ಕಮ್ಯುನಿಸ್ಟ್ರೇ ಬೇರೆ ಇದಾರೆ. ಅದರಲ್ಲಿ ಮಾವೋವಾದಿಗಳು ಅಂದ್ರೆ ಮಾವೋಯಿಸ್ಟ್ ಅಂದ್ರೆ ಮಾವೋ ಸೆತುಂಗ, ಚೈನಾದ ಕಮ್ಯುನಿಸ್ಟ್ ಲೀಡರ್, ಅದನ್ನ ಐಡಿಯಲ್ಸ್ ಅನ್ನ ಫಾಲೋ ಮಾಡುವಂತ ಕಮ್ಯುನಿಸ್ಟ್ ಪಾರ್ಟಿ ಮೆಂಬರ್ಸ್ ಗೆ ನಾವೇನಂತೀವಿ, ಮಾವೋಯಿಸ್ಟ್ ಅಂತೀವಿ. ಅರ್ಥ ಆಯ್ತಾ? ದೇ ವಾಂಟೆಡ್ ಟು ಎಸ್ಟಾಬ್ಲಿಷ್ ಗವರ್ನಮೆಂಟ್ ವಿಚ್ ಈಸ್ ರನ್ ಬೈ ವರ್ಕರ್ಸ್ ಅಂಡ್ ಪೆಸೆಂಟ್ಸ್. ಇವ್ರ ಮೂಲಕನೇ ಒಂದು ಗವರ್ಮೆಂಟ್ ಆಗಬೇಕು, ಇವ್ರ ಪವರ್ ನಲ್ಲಿ, ಇವ್ರ ಅಂಡರ್ ನಲ್ಲಿರುವಂತಹ ಗವರ್ಮೆಂಟ್ ಫಾರ್ಮ್ ಮಾಡಬೇಕು ಅನ್ನುವಂತಹ ಮಾವೋ, ಚೈನಾದ ಮಾವೋ ಅನ್ನುವಂಥ ಲೀಡರ್ ನ ಐಡಿಯಲ್ಸ್ ಅನ್ನ ಫಾಲೋ ಮಾಡುವಂತಹ ಪೊಲಿಟಿಕಲ್ ಪಾರ್ಟಿ ಅಥವಾ ಕಮ್ಯುನಿಸ್ಟ್ ಪಾರ್ಟಿ, ಅದು ಅದರ ಮೆಂಬರ್ಸ್ ಮಾವೋಯಿಸ್ಟ್. ದೇ ಆಲ್ಸೋ ಸಪೋರ್ಟೆಡ್ ದೇರ್ ಇನ್ಸರ್ಜೆಂಟ್ಸ್ ಅಂತ ವರ್ಡ್ ಕೊಟ್ರೆ ಅಂದ್ರೆ ರೆಬಲ್ಸ್. ಅರ್ಥ ಆಯ್ತಾ? ಆ ರೀತಿ ಇದ್ದಂತಹ ರೆಬಲ್ಸ್ ಅವರೆಲ್ಲರೂ ಸಹ ಜಾಯಿನ್ ಆದರು. ಬೇರೆ ಬೇರೆ different organizations also supported. Because of that, in Kathmandu, during these strikes or during these popular movements, 1 lakh people were assembling. But king wanted to control it by the help of his military and armed forces, but he couldn't control it. Because from 21st to 24th April 2006, what had happened? 3 to 5 lakh people were assembling. When things went out of the control of King Gyanendra, he accepted. Yakandre 24th last date kottidru, ultimatum kottidru. Before 24th itself, you had to accept our 3 demands. What were the 3 demands of SPA, 7-party alliance? Parliament should be restored. Power should be given to or shifted to all party government. Yakandre new election should be conducted. Then one party will get majority or some coalition may be made. But till elections are conducted, power should be given to SPA, 7-party alliance or all party government. Till elections are conducted, power should be given to all party government. And then new constituent assembly should be made. Nodri 3 demands avu. Artha aita? Nepalದಲ್ಲಿ ಇದ್ದಂತದ್ದು constituent assembly ಅಂದ್ರೇನು? To write new constitution for the nation. Elected members should be selected. That means members should be elected. ಹೊಸ ಕಾನ್ಸ್ಟಿಟ್ಯೂಷನ್ ಬರೆಯಕ್ಕೆ ಮೆಂಬರ್ಸ್ ಎಲೆಕ್ಟ್ ಮಾಡಬೇಕು. ಇದು 3 ಡಿಮ್ಯಾಂಡ್ ಅನ್ನ ಕೇಳಿದ್ರು. 24ನೇ ತಾರೀಕಿಗೆ ಸ್ಟ್ರೈಕ್ ಇನ್ನೂ ದೊಡ್ಡದಾಯ್ತು. 3 ರಿಂದ 5 ಲಕ್ಷ ಜನ ಅಲ್ಲಿ ಬಂದು ಸೇರ್ಕೊಂಡ್ರು. ಯಾರದು ಜ್ಞಾನೇಂದ್ರನ್ ಜ್ಞಾನ ತಪ್ಪಿತು ಅಥವಾ ಅವಾಗ ಅವನಿಗೆ ಜ್ಞಾನ ಬಂತು. ಸೊ ಹಿ ಅಕ್ಸೆಪ್ಟೆಡ್ ಆಲ್ ದ ಡಿಮ್ಯಾಂಡ್ಸ್. ಐ ಅಂಡರ್ಸ್ಟುಡ್. ಗಿರಿಜಾ ಪ್ರಸಾದ್ ಕೊಯ್ರಾಲಾ ಬಿಕೇಮ್ ದ ಪ್ರೈಮ್ ಮಿನಿಸ್ಟರ್ ಡ್ಯೂರಿಂಗ್ ದಟ್ ಇಂಟರಿಮ್ ಟೈಮ್ ಆರ್ ಪ್ರಾವಿಷನಲ್ ಗವರ್ನಮೆಂಟ್. ಅರ್ಥ ಆಯ್ತಾ ಸ್ನೇಹಿತರೆ? ಇದನ್ನ ಒಂದು ಕೇಸ್ ನೋಡಿದ್ರಿ. ಇಲ್ಲೇನಾಯ್ತು? ಡೆಮಾಕ್ರೆಟಿಕ್ ಗವರ್ನಮೆಂಟ್ ಎಸ್ಟಾಬ್ಲಿಷ್ ಆಯ್ತು. ಸೆಕೆಂಡ್ ಕೇಸ್, ಬೊಲಿವಿಯಾ ವಾಟರ್ ವಾರ್. In Bolivia, people did not do the strike to establish the democratic government. Here, people did the struggle against one policy of the government. What was that policy? By the pressure given by the World Bank, Bolivia's government had given right to water facility to MNC multinational company. ಯಾವ ಊರಿಂದ ಅಂದ್ರೆ ಕೊಚಬಂಬಾ. ಯಾವುದು? ಕೊಚಬಂಬಾ. ಆ ಊರಿನ ಸಿಟಿಯ ವಾಟರ್ ಫೆಸಿಲಿಟಿಯ ರೈಟ್ ಅನ್ನ ಅಥವಾ ಬಿಸ್ನೆಸ್ ರೈಟ್ ಅನ್ನ ಒಂದು ಮಲ್ಟಿ ನ್ಯಾಷನಲ್ ಕಂಪನಿ ಕೊಟ್ಟರು. ಆಸ್ ಇಟ್ ಈಸ್ ಪ್ರೈವೇಟೈಸ್ಡ್, ಇಟ್ ರೈಸ್ ದ ರೇಟ್ಸ್ ಆಫ್ ವಾಟರ್ 4 times. ಸೊ ಪೀಪಲ್ ಹ್ಯಾಡ್ ಟು ಸ್ಪೆಂಡ್ 1000 rupees per month for only water facility. At that time, people's average income of that Bolivia ಇದ್ದಂತ ಜನರ ಅವರೇಜ್ ಇನ್ಕಮ್ ಎಷ್ಟಿತ್ತು? ಕೇವಲ 5000 rupees ಇತ್ತು. ಅಂತದಲ್ಲಿ 1000 rupees ಕೇವಲ ವಾಟರ್ ಫೆಸಿಲಿಟಿ ಕೊಟ್ಟರೆ ಬದುಕಕ್ಕಾಗತ್ತಾ? ಬಿಕಾಸ್ ಆಫ್ ದಟ್ ಓನ್ಲಿ ಡಿಫರೆಂಟ್ ಆರ್ಗನೈಸೇಷನ್ಸ್, ವರ್ಕರ್ಸ್ ಆರ್ಗನೈಸೇಷನ್ಸ್ ಇರಲಿ, ದಟ್ ಮೀನ್ಸ್ ಲೇಬರರ್ಸ್ ಆರ್ಗನೈಸೇಷನ್ಸ್ ಇರಲಿ, ಲ್ಯಾಂಡ್ಲೆಸ್ ಪೂರ್ ಪೀಪಲ್ಸ್ ಆರ್ಗನೈಸೇಷನ್, ದಟ್ ಮೀನ್ಸ್ ಪೂರ್ ಪೀಪಲ್ ಆಗಿರಲಿ, ಅವರು ಸಹ ಸಪೋರ್ಟ್ ಮಾಡಿದ್ರು. ದ ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಂಗ್ ಇನ್ ಯೂನಿವರ್ಸಿಟೀಸ್, ದೇ ಆಲ್ಸೋ ಸಪೋರ್ಟೆಡ್. ಸಮ್ ಪೊಲಿಟಿಕಲ್ ಪಾರ್ಟೀಸ್ ಆಲ್ಸೋ ಸಪೋರ್ಟೆಡ್. Like this, different organizations supported and they planned and they did one big movement against their own democratic government in 2000 January. Then government was ready to accept their demands. They told, we are going to accept your demands. Privatization will be removed ಅಂತ ಅಂದ್ರು. ಆದ್ರೆ ಏನು ಡಿಸಿಷನ್ ತಗೊಳ್ಳಿಲ್ಲ. ಯಾವಾಗ ಡಿಸಿಷನ್ ತಗೊಳ್ಳಿಲ್ಲ, ಜನ ಮತ್ತೆ ಫೆಬ್ರವರಿಯಲ್ಲಿ ಸ್ಟ್ರೈಕ್ ಮಾಡಕ್ ಶುರು ಮಾಡಿದ್ರು. ವೆನ್ ಪೀಪಲ್ ಸ್ಟಾರ್ಟೆಡ್ ಟು ಸ್ಟ್ರೈಕ್, ದೆನ್ ಗವರ್ಮೆಂಟ್ ವಾಂಟೆಡ್ ಟು ಕಂಟ್ರೋಲ್ ಇಟ್ ಬೈ ಯೂಸಿಂಗ್ ರಿಪ್ರೆಸಿವ್ ಮೆಥಡ್ಸ್. ಹೆಂಗೆ?
ಪವರ್ ಅನ್ನು ಯೂಸ್ ಮಾಡಿ ಜನರ ಮೇಲೆ ಲಾಠಿ ಚಾರ್ಜ್ ಇನ್ನೊಂದು ಮತ್ತೊಂದು ಮಾಡಿ ಜನರನ್ನ ಏನ್ ಮಾಡಕ್ ಶುರು ಮಾಡಿದ್ರು, ಕಂಟ್ರೋಲ್ ಮಾಡಕ್ ಶುರು ಮಾಡಿದ್ರು. ಜನರ ಡಿಮ್ಯಾಂಡ್ ಅನ್ನ ಮೊದಲು ಒಪ್ಪಿವಿ ಅಂತ ಹೇಳಿದ್ರು, ಒಪ್ಪಲಿಲ್ಲ. ಮಾರ್ಷಲ್ ಲಾ ಅನ್ನ ಇಂಪ್ಲಿಮೆಂಟ್ ಮಾಡಿದ್ರು. ಮಾರ್ಷಲ್ ಲಾ ಅಂದ್ರೆ ಏನು? ಇಟ್ ಈಸ್ ಎ ಸಿಚುವೇಶನ್ ಇನ್ ವಿಚ್, ದಟ್ ಮೀನ್ಸ್ ಮಾರ್ಷಲ್ ಲಾ ಇಸ್ ಸಿಚುವೇಶನ್ ವಿಚ್ ಇಸ್ ಡಿಕ್ಲೇರ್ಡ್ ಬೈ ದ ಗವರ್ನಮೆಂಟ್ ಡ್ಯೂರಿಂಗ್ ವಿಚ್ people's fundamental rights will not be there. Have understood? People cannot claim their fundamental rights. Whatever is decided by the government, it has to be accepted. ಅರ್ಥ ಆಯ್ತಾ ಸ್ನೇಹಿತರೆ? ಈ ರೀತಿ ಸಿಚುವೇಶನ್ಗೆ ಮಾರ್ಷಲ್ ಲಾ ಅಂತೀರಿ. ಈಗ ಅಂತೀವಿ, ಈಗ ಕರೋನಾ ಎಫೆಕ್ಟ್ ಇದೆ. ಕರೋನಾ ಎಫೆಕ್ಟ್ ಇರೋದ್ರಿಂದ ನಮಗೆ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಇದೆ, ರೈಟ್ ಟು ಫ್ರೀಡಮ್ ಆಫ್ ಮೂವ್ಮೆಂಟ್ ಇದೆ ಅಂತಂದೇಳಿ ಊರು ತುಂಬಾ ಗಂಡ್ ತಿರುಗಕ್ಕೆ ಹೋಗಿದ್ರು. ಪೊಲೀಸರು ಕೋಲ್ ತಗೊಂಡು ಹೆಂಗ್ ಬೇಕು ಹಂಗೆ ಹೊಡಿತಿದ್ರು. ಹೌದಾ? ಅವೇ ನಮಗೆ ರೈಟ್ ಟು ಫ್ರೀಡಮ್ ಆಫ್ ಮೂವ್ಮೆಂಟ್ ಅಂತ ಹೇಳಕ್ ಬರಂಗಿಲ್ಲ. ನೋಡ್ರಿ, ಕರ್ಫ್ಯೂ ಹಾಕಿದ್ರು. ಅರ್ಥ ಆಯ್ತಾ? ಇಟ್ ಇಸ್ ಆಲ್ಸೋ ಎ ಪಾರ್ಟ್ ಆಫ್ ದಿಸ್ ಓನ್ಲಿ. ಅರ್ಥ ಆಯ್ತಾ? ಈ ರೀತಿ ಮಾರ್ಷಲ್ ಲಾ ಅನ್ನು ಹಾಕಿದಾಗ ಜನನ್ನ ಕಂಟ್ರೋಲ್ ಮಾಡಿದ್ರು ಫೆಬ್ರವರಿಯಲ್ಲಿ. ಬಟ್ ಅಗೇನ್ ವಿಥಿನ್ 2 months in April, people came with more planning in more organized way. When more and more people started to participate in this water war, then government had to accept. ಈ ಮಲ್ಟಿನ್ಯಾಷನಲ್ ಕಂಪನಿ ಅಫಿಷಿಯಲ್ಸ್ ಇನ್ನೊಬ್ರು ಮತ್ತೊಬ್ರು ಯಾರಾದ್ರೆ ಎಲ್ಲ ಓಡೋಗ್ಬೇಕಾಗ್ಬಿಡ್ತು. ದೇ ಹ್ಯಾಡ್ ಟು ಫ್ರೀ. And after that, again, which system was there? Andre municipality, it was having the control of water facility. The same system was reinstalled and then same rates were kept again. Have you understood? This is known as, in the ಏನಂತೀವಿ, ವಾಟರ್ ವಾರ್ ಆಫ್ ಬೊಲಿವಿಯಾ ಅಂತೀವಿ. ಅರ್ಥ ಆಯ್ತಾ ಸ್ನೇಹಿತರೆ? ಇದೇ ರೀತಿ ಕರ್ನಾಟಕದಲ್ಲಿ ಕರ್ನಾಟಕ ಪಲ್ಪ್ ವುಡ್ ಲಿಮಿಟೆಡ್ ಅನ್ನೋ ಕಂಪನಿಯನ್ನ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಫಾರ್ಮ್ ಮಾಡಿ 1984 ನಲ್ಲಿ ಫಾರ್ಮ್ ಮಾಡ್ತು. ಫಾರ್ಮ್ ಮಾಡಿದ ನಂತರ 30,000 ಹೆಕ್ಟೇರ್ ಏರಿಯಾ ಇದನ್ನ ಆಲ್ಮೋಸ್ಟ್ ಫ್ರೀ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ 40 ವರ್ಷಕ್ಕೆ ಆ ಕಂಪನಿಗೆ ಕೊಡ್ತು. ಅರ್ಥ ಆಯ್ತಾ? ಇದು ಗವರ್ಮೆಂಟ್ ಎಸ್ಟಾಬ್ಲಿಷ್ಡ್ ಕಂಪನಿ. ಎದಕ್ಕೆ ಅಂದ್ರೆ ಅಲ್ಲಿರುವಂತ ಅಂದ್ರೆ 30,000 ಹೆಕ್ಟೇರ್ ಏರಿಯಾದಲ್ಲಿರುವಂತಹ ಎಲ್ಲಾ ಪ್ಲಾಂಟ್ಸ್ ಅನ್ನ, ಟ್ರೀಸ್ ಅನ್ನ ಕಡಿದು ಅಲ್ಲಿ ಯುಕ್ಯಾಲಿಪ್ಟಸ್ ಟ್ರೀಯನ್ನು ಮಾತ್ರ ಪ್ಲಾಂಟ್ ಮಾಡೋದು. ಅದರ ಮೂಲಕ ವುಡ್ ಪಲ್ಪ್ ಏನಿದೆ ಅಥವಾ ಈ ಪೇಪರ್ ಪಲ್ಪ್ ಏನಿದೆ ಅದಕ್ಕೆ ಬೇಕಾದಂತ ಯುಕ್ಯಾಲಿಪ್ಟಸ್ ಟ್ರೀಯನ್ನಷ್ಟೇ ಬೆಳೆಸೋದು. ಈ ರೀತಿ ಡಿಸೈಡ್ ಮಾಡ್ತು ಗವರ್ನಮೆಂಟ್. ಆದ್ರೆ ಅಲ್ಲಿದ್ದಂತಹ ಫಾರೆಸ್ಟ್ ನಲ್ಲಿದ್ದಂತಹ ಟ್ರೀಸ್ ಗಳ ಮೇಲೆ ಬಹಳಷ್ಟು ಜನ, ಹಳ್ಳಿ ಜನ ಡಿಪೆಂಡ್ ಆಗಿದ್ರು. ಯಾವಾಗ ಗವರ್ಮೆಂಟ್ ಈ ರೀತಿ ಡಿಸಿಷನ್ ತಗೊಂತೋ, ನಮ್ಮ ಕರ್ನಾಟಕದಲ್ಲೂ ಸಹ ಕಿತ್ತುಕೋ ಹಚ್ಚಿಕೋ ಮೂಮೆಂಟ್. ಕಿತ್ತುಕೋ ಅಂದ್ರೇನು? ಈ ಯುಕ್ಯಾಲಿಪ್ಟಸ್ ಪ್ಲಾಂಟ್ ಅನ್ನ ಅಥವಾ ಸ್ಯಾಂಪ್ಲಿಂಗ್ ನ ಯಾವ ರೀತಿ ಪ್ಲಾಂಟ್ ಮಾಡಿರ್ತಾರೋ ಅದನ್ನ ಕಿತ್ತುಕೋ, ನಿನಗೆ ಬೇಕಾದಂತ ಟ್ರೀ ಅನ್ನ ನೀನು ಹಚ್ಚಿಕೋ. ಬಿಕಾಸ್ ದಿಸ್ ಲ್ಯಾಂಡ್, ದಿಸ್ ಫಾರೆಸ್ಟ್ ಈಸ್ ಫಾರ್ ದ ಯೂಸ್ ಆಫ್ ದಟ್ ನೇಟಿವ್ ಪೀಪಲ್, ದಟ್ ಲೋಕಲ್ ಪೀಪಲ್. ದ ಡಿಸಿಷನ್ ಟೇಕನ್ ಬೈ ದ ಗವರ್ನಮೆಂಟ್ ಈಸ್ ರಾಂಗ್. ಅದಕ್ಕೋಸ್ಕರ ಇದನ್ನ ಸ್ಟ್ರಗಲ್ ಮಾಡ್ಬೇಕಂತ, ಇದ್ರ ವಿರುದ್ಧ ಫೈಟ್ ಮಾಡ್ಬೇಕಂತ ನಮ್ಮ ಕರ್ನಾಟಕದಲ್ಲೂ ಸಹ ಕಿತ್ತುಕೋ ಹಚ್ಚಿಕೋ ಈ ಸ್ಟ್ರೈಕ್ ಸಹ ನಡೀತು. ಇದು ಸಹ ಒಂದು ಎಕ್ಸಾಂಪಲ್ ಆಗಿ ತಗೋಬಹುದು ಅಷ್ಟೇ. ಅರ್ಥ ಆಯ್ತಾ ಸ್ನೇಹಿತರೆ? ಈ ರೀತಿ ನಾವು ನೇಪಾಳದಲ್ಲಿ ಏನಾಯ್ತು, ಜೊತೆಗೆ ಬೊಲಿವಿಯಾದಲ್ಲಿ ಏನಾಯ್ತು, ಜೊತೆಗೆ ನಮ್ಮ ಕರ್ನಾಟಕ ಪಲ್ಪ್ ವುಡ್ ಲಿಮಿಟೆಡ್ ಇದರಿಂದ ಸಹ ಏನಾಯ್ತು ಅಂತ ನೋಡಿದ್ವಿ. ಜೊತೆಗೆ ಇನ್ನೊಂದು ಸ್ಟಾರ್ಟಿಂಗ್ ನಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಾರೆ ಅಂದ್ರೆ ಪೋಲ್ಯಾಂಡ್ ಸ್ಟೋರಿ ಅಂತ ಕೊಟ್ಟಾರೆ. ನೆನ್ಪು ಮಾಡ್ಕೊಳ್ರಿ 9th ಸ್ಟ್ಯಾಂಡರ್ಡ್ ನಲ್ಲಿ ಅಂತ. ಆದ್ರೆ 9th ಸ್ಟ್ಯಾಂಡರ್ಡ್ ನಲ್ಲಿ ಆ ಲೆಸನ್ ಅನ್ನ ತೆಗೆದಿದ್ರು. ಹಾಗಾಗಿ ನೀವು ಓದಿರಲ್ಲ ಗೊತ್ತಿಲ್ಲ, ಶಾರ್ಟ್ ಆಗಿ ಹೇಳ್ತೀನಿ. ಪೋಲ್ಯಾಂಡ್ ನಲ್ಲಿ ಕಮ್ಯುನಿಸ್ಟ್ ಗವರ್ನಮೆಂಟ್ ಇತ್ತು. ಕಮ್ಯುನಿಸ್ಟ್ ಗವರ್ನಮೆಂಟ್ ಇಂದ ಅಲ್ಲಿ ಜನರ ಪಾಪ್ಯುಲರ್ ಸ್ಟ್ರಗಲ್ ನಿಂದಾನೆ ಡೆಮೊಕ್ರೆಟಿಕ್ ಗವರ್ನಮೆಂಟ್ ಫಾರ್ಮೇಶನ್ ಆಯ್ತು. ಲೆಕ್ ವಾಲೇಶಾ ಅನ್ನೋಂಥವ್ರು ಪ್ರೈಮ್ ಮಿನಿಸ್ಟರ್ ಆದ್ರು. ಅದರ ಲೀಡರ್, ಡೆಮೊಕ್ರೆಟಿಕ್ ಗವರ್ನಮೆಂಟ್ ಮಾಡ್ಬೇಕನ್ನೋಂಥ ಸ್ಟ್ರಗಲ್ ಇಂದ ಲೀಡರೇ ಪ್ರೈಮ್ ಮಿನಿಸ್ಟರ್ ಆದ್ರು. ಎಲ್ಲಿ? ಪೋಲ್ಯಾಂಡ್ ನಲ್ಲಿ. ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಾರ ಅಂತ ಇಷ್ಟು ಇನ್ಫಾರ್ಮೇಶನ್ ಹೇಳಿದೀನಿ. ಮೇನ್ ನೀವು ನೆನಪಿಡಬೇಕಾಗಿರೋದು ನೇಪಾಳ ಮತ್ತು ಬೊಲಿವಿಯಾ. ಅರ್ಥ ಆಯ್ತಾ? ನೋಡಿ ಸ್ನೇಹಿತರೆ, ಇವೆರಡೂ ನೀವು ಸ್ಟಡಿ ಮಾಡಿದಾಗ ಒಂದು ಡಿಫರೆನ್ಸ್ ಇದೆ. ಏನಂದ್ರೆ ಹಿಯರ್ struggle has took place for, that means against government's one policy, water policy. Here struggle has taken place to establish democratic government. ಹೌದಾ? ಇದು ಒಂದು ಡಿಫರೆನ್ಸ್. ಇದನ್ನ ಬಿಟ್ರೆ ಎರಡರಲ್ಲೂ ಸಹ people have participated in more number. In both the situations, mass mobilization of people means people's participation was in more number. And then in both the situations, political conflicts were taking place. In both the situations, struggles took place. And in both the situations, critical role of political organizations. Political organizations ಗಳು ಬಹಳ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡಿದಾವೆ. Political organizations ಅಂದ್ರೆ
ಅಲ್ಲಿ ಪೊಲಿಟಿಕಲ್ ಪಾರ್ಟೀಸ್ ಆಗಿರ್ಲಿ, ಪ್ರೆಷರ್ ಗ್ರೂಪ್ಸ್ ಆಗಿರ್ಲಿ ಅಥವಾ ಮೂವ್ಮೆಂಟ್ ಗ್ರೂಪ್ಸ್ ಆಗಿರ್ಲಿ, ಇವುಗಳು ಸಹ ಬಹಳ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡಿದಾವೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಇಲ್ಲಿ 7 ಪಾರ್ಟಿ ಅಸೋಸಿಯೇಷನ್, ಮಾವೋಯಿಸ್ಟ್ ಸಪೋರ್ಟ್ ಇವನ್ನೆಲ್ಲ ನೋಡಿದ್ರೆ, ಜೊತೆಗೆ ಇಲ್ಲಿ ಬೊಲಿವಿಯಾದಲ್ಲೂ ಸಹ ಬೇರೆ ಬೇರೆ ಆರ್ಗನೈಸೇಷನ್ ಸಹ ಸಪೋರ್ಟ್ ಮಾಡ್ತು ಈ ಬೊಲಿವಿಯಾ ವಾಟರ್ ವಾರ್ಗೆ ಅಂತ ಹೇಳಿದೆ. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಇವನ್ನೆಲ್ಲವೂ ಸ್ಟಡಿ ಮಾಡಿದ ಮೇಲೆ ವಿ ಕ್ಯಾನ್ ಕಮ್ ಟು ಸಮ್ ಕನ್ಕ್ಲೂಷನ್. ಡೆಮಾಕ್ರಸಿ ಇವಾಲ್ವ್ಸ್ ಆಫ್ಟರ್ ಪಾಪ್ಯುಲರ್ ಸ್ಟ್ರಗಲ್ಸ್. ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ French solution, from monarchy form of government, that means from monarchical form of government to democratic form of government. ಅಲ್ಲಿ ಬಂದದ್ದು ಯಾವ ರೀತಿ? ಅಲ್ಲಿ ಲೂಯಿಸ್ 16 ಮತ್ತು ಅವನ ಕ್ವೀನ್ ಮೇರಿ ಆಂಟೊನೆಟ್ ಅವ್ರನ್ನ ಜಿಲೋಟಿನ್ ಮಾಡ್ತಾರೆ, ಸಾಯಿಸ್ತಾರೆ. ಜನ ದೊಡ್ಡ ರೀತಿಯಲ್ಲಿ ಮಾಸ್ ಮೊಬಿಲೈಸೇಷನ್ ಆಗಿ ಪಾಪ್ಯುಲರ್ ಸ್ಟ್ರಗಲ್ ಆಗಿ ಅಲ್ಲಿ ಸಹ ಡೆಮಾಕ್ರಸಿ ಬಂದಿದ್ದು. ಅರ್ಥಾತ್ ಸ್ನೇಹಿತರೆ, ನಮ್ಮ ದೇಶದ ಎಕ್ಸಾಂಪಲ್ ತಗೊಂಡ್ರೆ ಸಹ ಬ್ರಿಟಿಷ್ ವಿರುದ್ಧ ನಾವು ಕಲೋನಿಯಲ್ ಪವರ್ ವಿರುದ್ಧ ಸ್ಟ್ರೈಕ್ ಮಾಡಿ ಫೈಟ್ ಮಾಡಿ ನಾವು ಇಂಡಿಪೆಂಡೆನ್ಸ್ ತಗೊಂಡು ಮತ್ತೆ ಡೆಮಾಕ್ರಸಿ ಆದ್ವಿ, ಅಂದ್ರೆ ಡೆಮಾಕ್ರೆಟಿಕ್ ಗವರ್ನಮೆಂಟ್ ನಾವು ಫಾರ್ಮ್ ಮಾಡಿದ್ವಿ. ಸೊ ಡೆಮಾಕ್ರೆಟಿಕ್ ಗವರ್ನಮೆಂಟ್ ವಿಲ್ ಬಿ ಫಾರ್ಮ್ಡ್ ಆರ್ ಇವಾಲ್ವ್ಡ್ ಆರ್ ಎಸ್ಟಾಬ್ಲಿಷ್ಡ್ ಮೇನ್ಲಿ ಬೈ ಪಾಪ್ಯುಲರ್ ಸ್ಟ್ರಗಲ್ಸ್. ಸಮ್ ಸಿಗ್ನಿಫಿಕೆಂಟ್ ಡಿಸಿಷನ್ಸ್ ಕ್ಯಾನ್ ಬಿ ಟೇಕನ್ ಬೈ ಕನ್ಸೆನ್ಸಸ್, ಅಂದ್ರೆ ಮಾತುಕತೆ ಮೂಲಕ, ಒಪ್ಪಂದದ ಮೂಲಕ ಒಂದಿಷ್ಟು ಡಿಸಿಷನ್ ತಗೋಬಹುದಾದ್ರೆ ಎಲ್ಲಾ ಡಿಸಿಷನ್ ಸಹ ಅಂದ್ರೆ ದೇಶದ ಗವರ್ನಮೆಂಟ್ ಅನ್ನ ಬೇರೆ ಫಾರ್ಮ್ ನಿಂದ ಡೆಮಾಕ್ರೆಟಿಕ್ ಫಾರ್ಮ್ಗೆ ತಗೊಂಡ್ಬರ್ಬೇಕಂದ್ರೆ ಕೇವಲ ಕನ್ಸೆನ್ಸಸ್ ಇಂದ, ಡಿಸ್ಕಷನ್ ಇಂದ, ಡಿಬೇಟ್ ಇಂದ ಆಗಲ್ಲ. So there is need of popular struggles. Have you understood? ಅರ್ಥ ಆಯ್ತಾ ಸ್ನೇಹಿತರೆ? ಇದನ್ನೇ ನೀವು ಯಾರ್ಯಾರ ಮಧ್ಯ ಸ್ಟ್ರಗಲ್ ಆಗ್ಬೋದು ಅಂತ ಯೋಚನೆ ಮಾಡಿ. ದ ಪೀಪಲ್ ದೋಸ್ ಹೂ ಆರ್ ಯೂಸಿಂಗ್ ಆರ್ ಎಕ್ಸರ್ಸೈಸಿಂಗ್ ದ ಪವರ್, ದಟ್ ಗ್ರೂಪ್ ಆಫ್ ಪೀಪಲ್ ಆರ್ ದೆಮ್, ಅಂಡ್ ಅವ್ರ ವಿರುದ್ಧ ಫೈಟ್ ಮಾಡೋಂತಾರೆ ಯಾರು? ದ ಪೀಪಲ್ ದೋಸ್ ಹೂ ಆರ್ ಎಕ್ಸ್ಪೆಕ್ಟಿಂಗ್ ಆರ್ ದೇ ವಾಂಟ್ ಟು ಹ್ಯಾವ್ ದ ಶೇರ್ ಆಫ್ ಪವರ್. ಯಾರು ಪವರ್ ನ ಶೇರ್ ಮಾಡ್ಕೋಬೇಕಂತಾರೆ ಅವರು, ಮತ್ತು ಯಾರು ಪವರ್ ನ ಎಕ್ಸರ್ಸೈಸ್ ಮಾಡ್ತಿದ್ರೆ, ಯೂಸ್ ಮಾಡ್ತಿದ್ರೆ ಅವ್ರ ಮಧ್ಯೆ ಸ್ಟ್ರಗಲ್ ಆಗ್ತವೆ. ಅರ್ಥ ಆಯ್ತಾ ಸ್ನೇಹಿತರೆ? ಕಾನ್ಫ್ಲಿಕ್ಟ್ ಆಗ್ತವೆ. ದಿ ಸ್ಟ್ರಗಲ್ಸ್ ಅಂಡ್ ಕಾನ್ಫ್ಲಿಕ್ಟೆಡ್, ದಟ್ ಮೀನ್ಸ್ ಕಾನ್ಫ್ಲಿಕ್ಟ್ಸ್ ಕ್ಯಾನ್ ಬಿ ರಿಸಾಲ್ವ್ಡ್ ಬೈ ದ ಮಾಸ್ ಮೊಬಿಲೈಸೇಷನ್ ಆಫ್ ಪೀಪಲ್ ಓನ್ಲಿ. ಇಫ್ ದೀಸ್ ಸ್ಟ್ರಗಲ್ಸ್ and different viewpoint and interest, they are limited. If they can be solved by the legislature, executive, judiciary, or different levels of government, or political parties, or government institutions, ಅವುಗಳ ಮೂಲಕನೇ ಎಲ್ಲ ಸಾಲ್ವ್ ಆಗಿದ್ರೆ ಸಾಲ್ವ್ ಆಗ್ಬೋದು. ಆದ್ರೆ ಯಾವಾಗ ಬಹಳ ಡೀಪನಿಂಗ್ ಆಗಿತ್ತು ಸಿಚುಯೇಷನ್, ಅಂತ ಸಿಚುಯೇಷನ್ ಅಲ್ಲಿ ಪೀಪಲ್ಸ್ ಪಾರ್ಟಿಸಿಪೇಷನ್ ವಿಲ್ ಬಿ ದ ಫೈನಲ್ ವಿಚ್ ಈಸ್ ಗೋಯಿಂಗ್ ಟು ರಿಸಾಲ್ವ್ ದ ಪ್ರಾಬ್ಲಮ್. ಅರ್ಥಾತ್ ಈ ಕಾನ್ಫ್ಲಿಕ್ಟ್ ರಿಸಾಲ್ವ್ ಆಗೋದು ಯಾವಾಗ? ಮಾಸ್ ಮೊಬಿಲೈಸೇಷನ್ ಮೂಲಕ. ಆದ್ರೆ ಓನ್ಲಿ ಪಾಪ್ಯುಲರ್ ಪಾರ್ಟಿಸಿಪೇಷನ್ ಆಫ್ ದ ಪೀಪಲ್ ಆರ್ ಮೋರ್ ನಂಬರ್ ಆಫ್ ಪೀಪಲ್ ಇಫ್ ದೇ ಪಾರ್ಟಿಸಿಪೇಟ್, ಅದು ಒಂದೇ ಕಾರಣಕ್ಕೆ ಸಕ್ಸಸ್ ಆಗಲ್ಲ. ದ ಸ್ಪಾಂಟೇನಿಯಸ್ ಪಾರ್ಟಿಸಿಪೇಷನ್ ಆಫ್ ಪೀಪಲ್ ಆರ್ ಸ್ಪಾಂಟೇನಿಯಸ್ ಪಾರ್ಟಿಸಿಪೇಷನ್ ಆರ್ ಮಾಸ್ ಮೊಬಿಲೈಸೇಷನ್ ಆಫ್ ದ ಪೀಪಲ್ ವಿಲ್ ಬಿ ಸಕ್ಸಸ್ಫುಲ್ ಓನ್ಲಿ ವಿತ್ ದ ಹೆಲ್ಪ್ ಆಫ್ ಆರ್ಗನೈಸ್ಡ್ ಪಾಲಿಟಿಕ್ಸ್. ಆರ್ಗನೈಸ್ಡ್ ಪಾಲಿಟಿಕ್ಸ್ ಇಂದ ಮಾತ್ರ ಸಕ್ಸಸ್ಫುಲ್ ಆಗ್ತವೆ ಇಂಥ ಎಲ್ಲ ಸ್ಟ್ರಗಲ್ಸ್ ಮತ್ತು ಸ್ಟ್ರೈಕ್ಸ್. ಆರ್ಗನೈಸ್ಡ್ ಆಗಿ ಇವುಗಳಿಗೆ ಹೆಲ್ಪ್ ಮಾಡೋದು ಅಂದ್ರೆ, ಆರ್ಗನೈಸ್ಡ್ ಆಗಿ ಫೈಟ್ ಮಾಡೋದಕ್ಕೆ, ಸ್ಟ್ರಗಲ್ ಮಾಡೋದಕ್ಕೆ ಜನರಿಗೆ ಹೆಲ್ಪ್ ಮಾಡೋದು ಯಾವುದು? ಪೊಲಿಟಿಕಲ್ ಪಾರ್ಟೀಸ್. ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಲೆಸನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ. ಪ್ರೆಷರ್ ಗ್ರೂಪ್ಸ್ ಅಂಡ್ ಮೂವ್ಮೆಂಟ್ ಗ್ರೂಪ್ಸ್. ಅರ್ಥಾತ್ ಸ್ನೇಹಿತರೆ, ಉಳಿದಂತ ಇನ್ಫಾರ್ಮೇಶನ್ ಅನ್ನ ಅಥವಾ ಉಳಿದಂತ ಕಾನ್ಸೆಪ್ಟ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ನಲ್ಲಿ ಏನನ್ನ ಕಲ್ತಿದೀವಿ ಅಂತ ಒಂದ್ಸರಿ ರಿಕ್ಯಾಪಿಟುಲೇಟ್ ಮಾಡ್ಕೊಳ್ರಿ. ಟುಡೇ ವಿ ಹ್ಯಾವ್ ಲರ್ನ್ಡ್ ಅಬೌಟ್ Nepal story, that means popular struggle in Nepal, and then we learned something about, that means recapitulated something about Poland's transition to democratic government from communist government. Okay, and then we discussed about Bolivia's water war, and then we learned little bit about Karnataka Pulp Wood Limited, Kittiko Hachiko movement, and that about that also, and then we discussed about democracy and popular struggles. ಇದ್ರ ಬಗ್ಗೆ ಅದರಲ್ಲಿರುವಂತ ಇವೆರಡರಲ್ಲಿರುವಂತ ಸಿಮಿಲಾರಿಟಿ ಮತ್ತು ಡಿಫರೆನ್ಸಸ್, ನೇಪಾಳ ಮತ್ತು ಬೊಲಿವಿಯಾದ ಸ್ಟೋರಿಗಳಲ್ಲಿದ್ದಂತ ಅಥವಾ ಪಾಪ್ಯುಲರ್ ಸ್ಟೋರೀಸ್ ನಲ್ಲಿ ಅಥವಾ ಪಾಪ್ಯುಲರ್ ಸ್ಟ್ರಗಲ್ ನಲ್ಲಿದ್ದಂತ ಸಿಮಿಲಾರಿಟೀಸ್ ಮತ್ತು ಡಿಫರೆನ್ಸಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಟುಮಾರೋ ವಿ ಶಲ್ ಹ್ಯಾವ್ ನೆಕ್ಸ್ಟ್ ಎಪಿಸೋಡ್. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್.